ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10 ಜನವರಿ 28ಕ್ಕೆ ಮುಕ್ತಾಯಗೊಂಡಿದೆ. ಈ ಬಾರಿಯ ಸ್ಪರ್ಧಿಗಳ ಪೈಕಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಫ್ಯಾನ್ ಫಾಲೋವರ್ಸ್ ಇದ್ರು. ಕೊನೆಗೂ ಅಚ್ಚರಿಯಂತೆ ವಿಜೇತರಾಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ. ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆದ್ರು. 3ನೇ ಸ್ಥಾನ ಸಂಗೀತ ಶೃಂಗೇರಿ ಪಾಲಾದ್ರೆ 4ನೇ ಸ್ಥಾನ ವಿನಯ್ ಪಡೆದುಕೊಂಡ್ರು. 5ನೇ ಸ್ಥಾನ ವರ್ತೂರು ಸಂತೋಷ್, 6ನೇ ಸ್ಥಾನ ತುಕಾಲಿ ಸಂತು ಪಡೆದುಕೊಂಡು ಬಿಗ್ ಬಾಸ್ ಮನೆ ಬಾಗಿಲನ್ನ ಮುಚ್ಚಲಾಯಿತು. ಬಿಗ್ ಬಾಸ್ ಮುಗಿದು ವಾರ ಕಳೆಯುವ ಮುನ್ನವೇ ಬಿಗ್ ಬಾಸ್ ಕನ್ನಡ OTT 2 ಶುರುವಾಗುತ್ತೆ ಅನ್ನೋ ಗುಸುಗುಸು ಜೋರಾಗಿದೆ. ಅತಿ ಶೀಘ್ರದಲ್ಲೇ ಬಿಗ್ ಬಾಸ್ ಕನ್ನಡ OTT 2 ಶುರುವಾಗುತ್ತಂತೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿಯಾಗುತ್ತಿದೆ. ಅದಕ್ಕೆ ಮುಖ್ಯ ಕಾರಣ ಬಿಗ್ ಬಾಸ್ 10 ಮುಗಿದು ಒಂದು ವಾರದೊಳಗಾಗಿ ಬಿಗ್ ಬಾಸ್ ಮನೆಯ ನವೀಕರಣ ಕಾರ್ಯಕ್ಕೆ ಚಾಲನೆ ನೀಡಿರುವುದು. ಬಿಗ್ ಬಾಸ್ ಮನೆಗೆ ಹೊಸದಾಗಿ ಪೇಂಟ್ ಮಾಡಲಾಗುತ್ತಿದೆ. ಆ ಮೂಲಕ ಅದೇ ಮನೆಗೆ ವಿನೂತನ ಸ್ಪರ್ಶ ಕೊಡಲಾಗುತ್ತಿದೆ ಅನ್ನೋ ಫೋಟೋ ಬಿಡುಗಡೆಗೊಳ್ಳುತ್ತಿದ್ದಂತೆ OTT ಚರ್ಚೆ ಶುರುವಾಗಿದೆ. ಕಳೆದ ಬಾರಿಯ ಬಿಗ್ ಬಾಸ್ ಸೀಸನ್ 9 ಶುರುವಾಗುವ ಮುನ್ನ ಬಿಗ್ ಬಾಸ್ ಕನ್ನಡ OTT 1 ಶುರುವಾಗಿತ್ತು. OTT 1ನಲ್ಲಿ 16 ಸ್ಪರ್ಧಿಗಳು ಭಾಗವಹಿಸಿದ್ರು. ಸ್ಪರ್ಧಿಗಳ ಪೈಕಿ ರೂಪೇಶ್ ಶೆಟ್ಟಿ, ರಾಕೇಶ್ ಅಡಿಗ, ಸಾನ್ಯಾ ಅಯ್ಯರ್, ಆರ್ಯವರ್ಧನ್ ಗುರೂಜಿ ಹೀಗೆ ಕೆಲವರು ಮಾತ್ರ OTTಯಿಂದ ಟಿವಿ ಸ್ಕ್ರೀನಿಗೆ ಆಯ್ಕೆಯಾಗಿದ್ರು. ಬಿಗ್ ಬಾಸ್ ಕನ್ನಡ OTT 1 ಮುಗಿದ ಮೇಲೆ ಒಂದು ವಾರದ ಅಂತರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 9 ಕಾರ್ಯಕ್ರಮ ಶುರುವಾಗಿತ್ತು. ಬಿಗ್ ಬಾಸ್ ಕನ್ನಡ OTT 1 ಟಾಪರ್ ಪಟ್ಟ ಪಡೆದವರು ರೂಪೇಶ್ ಶೆಟ್ಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 9ರ ವಿನ್ನರ್ ಕೂಡ ರೂಪೇಶ್ ಶೆಟ್ಟಿಯ ಪಾಲಾಯಿತು. ಈ ವಾರವೇ ಶುರುವಾಗುತ್ತಾ OTT ಸೀಸನ್ 2. ಬಿಗ್ ಬಾಸ್ ಕನ್ನಡ OTT ಸೀಸನ್ 2 ಶುರುವಾದ್ರೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಸ್ಪರ್ಧಿಗಳು ಯಾರಿರಬಹುದು ಎಂಬ ಕುತೂಹಲ ಜನರನ್ನ ಕಾಡ್ತಿದೆ. ಕಿಚ್ಚ ಸುದೀಪ್ ಮಾರ್ಕ್ಸ್ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಹಾಗಾದ್ರೆ OTT ಸೀಸನ್ 2 ಬೇರೆಯವರು ನಡೆಸ್ತಾರಾ ಅಥವಾ ಸುದೀಪ್ ಅವರೇ ನಡೆಸ್ತಾರಾ? ಹೀಗೆ ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಿದೆ. ಮೂಲಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ OTT 2 ಪ್ರಾಜೆಕ್ಟ್ ಇನ್ನು ಮಾತುಕತೆ ಹಂತದಲ್ಲಿದೆ. ಯಾವಾಗ ಎಲ್ಲಿ ಅನ್ನೋದು ಇನ್ನೂ ಕೂಡ ಅಧಿಕೃತವಾಗಿ ತಿಳಿದು ಬಂದಿಲ್ಲ. ಒಟ್ಟಾರೆ ಬಿಗ್ ಬಾಸ್ ಸೀಸನ್ 10 ಮುಗಿದ ಹೊಸ್ತಿನಲ್ಲೇ ಬಿಗ್ ಬಾಸ್ OTT ಸೀಸನ್ 2 ಬಗ್ಗೆ ಜನರಲ್ಲಿ ಕುತೂಹಲ ಇರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು.